hello my dear gorgeous friends. ಮತ್ತೆ ಬಂದೆ ವಿತ್ ಒನ್ ಗ್ಲಾಸ್ ಆಫ್ ಟೆಂಡರ್ ಕೋಕೋನಟ್. ಯಾಕೆ ಹೇಳಿ? ಸಮ್ಮರ್ ಅಲ್ವಾ, ಅದಕ್ಕೆ. ಅಸ್ಸಲಾಂ ಅಲೈಕುಂ ಅಂದರೆ ಪೀಸ್ ಬಿ ಅಪಾನ್ ಯು. ರಂಜಾನ್, ಎಸ್, ಈ ದಿನ ನಮ್ಮ ಮುಸ್ಲಿಂ ಬಾಂಧವರ ಹಬ್ಬ. ಸ್ನೇಹಿತರೆ, ಇಸ್ಲಾಮಿಕ್ ಕ್ಯಾಲೆಂಡರ್ನ 9ನೇ ತಿಂಗಳು ಇದು. ಅಷ್ಟಲ್ಲದೆ ಪವಿತ್ರ ತಿಂಗಳು ಕೂಡ ಹೌದು. ಈ ಪವಿತ್ರ ತಿಂಗಳಲ್ಲಿ ಪ್ರತಿಯೊಬ್ಬ ಮುಸ್ಲಿಂ ಬಾಂಧವರು ಮುಂಜಾನೆಯಿಂದ ಸೂರ್ಯಾಸ್ತಮದವರೆಗೆ 30 ದಿನಗಳು ಉಪವಾಸ, ದೈನಂದಿನ ಪ್ರಾರ್ಥನೆ ಮತ್ತು ಕುರಾನ್ನ ಮೊದಲ ಪ್ರಕಟಣೆಯನ್ನು ಗೌರವಿಸಲು, ಅಂದರೆ ಫಸ್ಟ್ ರೆವಲೇಷನ್ ಆಫ್ ಕುರಾನ್, ದಾನ ಧರ್ಮ ಮಾಡುವುದರ ಮೂಲಕ ಸ್ವಯಂ ಮನೋನಿಯಂತ್ರಣ, ಬಡವರ ಬಗ್ಗೆ ಸಹಾನುಭೂತಿ ಮತ್ತು ಆಧ್ಯಾತ್ಮಿಕವಾಗಿ ಶುದ್ಧೀಕರಣದ ಅಭ್ಯಾಸ ಮಾಡಲು ಉಪವಾಸ ಮಾಡೋರಾಗಿರ್ತಾರೆ. ಇದು ಹಬ್ಬದ ಈದ್ ಅಲ್ ಫಿತರ್ನಲ್ಲಿ ಕೊನೆಗೊಳ್ಳುತ್ತದೆ. ಉಪವಾಸ ವಯಸ್ಕರು ಮುಂಜಾನೆ ಫಜ್ರದಿಂದ ಸೂರ್ಯಾಸ್ತದವರೆಗೆ, ಅಂದರೆ ಮಗ್ರಿಬ್ವರೆಗೆ ಆಹಾರ ಮತ್ತು ನೀರಿನಿಂದ ದೂರವಿರುತ್ತಾರೆ. ಅನಾರೋಗ್ಯ ಪೀಡಿತರು, ವೃದ್ಧರು, ಗರ್ಭಿಣಿಯರು ಮತ್ತು ಪ್ರಯಾಣಿಕರಿಗೆ ಇದರಲ್ಲಿ ವಿನಾಯಿತಿ ಇರುತ್ತೆ. ಸ್ನೇಹಿತರೆ, ದಿನಚರಿ ಹೇಗಿರುತ್ತೆ ಎಂದರೆ, ಬೆಳಗಿನ ಪೂರ್ವ ಊಟ ಸೂರ್ಯ ಹುಟ್ಟುವ ಮುಂಚೆ ಸುಹರ್ನೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಖರ್ಜೂರ ಮತ್ತು ನೀರಿನಿಂದ ಸಂಜೆ ಉಪವಾಸವನ್ನು ಮುರಿಯುವ ಮೂಲಕ ಇಫ್ತಾರ್ ಕೊನೆಗೊಳ್ಳುತ್ತದೆ. ಹಬ್ಬದ ಮಹತ್ವವೇನು ಎಂಬುದಾಗಿ ಹೇಳುವುದಾದರೆ, ಆಂತರಿಕ ಚಿಂತನೆ, ಆಧ್ಯಾತ್ಮಿಕವಾದ ಭಕ್ತಿ, ಕುರಾನ್ ಪಠಣ ಮತ್ತು ತರಾವೀಹ್ ಎಂದು ಕರೆಯಲ್ಪಡುವ ವಿಶೇಷ ಸಂಜೆ ಸಮಯದ ಪ್ರಾರ್ಥನೆಯಾಗಿದೆ. ಅಷ್ಟಲ್ಲದೆ ದಾನ ಮತ್ತು ದಾನ ಅಂದರೆ ದೀನ ದಲಿತರನ್ನ ಕಡೆಗಾಣಿಸದೆ ಜಕಾತ್ ದಾನ ಮತ್ತು ಪಿತ್ರ, ಇದು ಈದ್ ಪ್ರಾರ್ಥನೆಗೆ ಮೊದಲು ದಾನ ನೀಡುವುದು ಕಡ್ಡಾಯವಾಗಿರುತ್ತದೆ. ಲೈಲಿತ್ ಹಾಲ್ ಕದ್ರ್, ಶಕ್ತಿಯ ರಾತ್ರಿ ಎಂದು ಕರೆಯಲ್ಪಡುವ ಇದು ಉಪವಾಸದ ಕೊನೆಯ 10 ದಿನಗಳಲ್ಲಿ ಆಚರಿಸುತ್ತಾರೆ. ಈ ದಿನ ಕುರಾನ್ ದೇವರಿಂದ ಪ್ರಕಟಗೊಂಡ ರಾತ್ರಿ ಎಂದು ಪರಿಗಣಿಸುತ್ತಾರೆ. ಈ ಹಬ್ಬ ಈದ್ ಅಲ್ ಫಿತರ್ ತಿಂಗಳಿನೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಸಾಮೂಹಿಕ ಪ್ರಾರ್ಥನೆ, ಹೊಸ ಬಟ್ಟೆ, ದಾನ ಮತ್ತು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಭೇದವಿಲ್ಲದೆ ಉಪವಾಸವನ್ನು ಮುರಿದು ಹಬ್ಬವನ್ನು ಆಚರಿಸಲಾಗುತ್ತೆ. ರಂಜಾನ್ ಸಮಯವು ಏಕತೆಯ ಸಂಕೇತವೂ ಮತ್ತು ಏಕತೆಯ ಸಮಯವೂ ಹೌದು. ಜಾತಿ ಭೇದವಿಲ್ಲದೆ ಒಟ್ಟಾಗಿ ಕೂಡಿ ಆಚರಿಸುವ ಹಬ್ಬ ಮುಸಲ್ಮಾನ್ ಬಾಂಧವರ ಈ ಹಬ್ಬ. ಕವಾಲಿ, ಸಂಗೀತ, ಅನೇಕ ನಾನ್ ಮುಸಲ್ಮಾನ್ ಸಮುದಾಯಗಳಿಗೆ ಇಫ್ತಾರ್ ಕೂಟ, ಅಲ್ಲಿ ತಯಾರಿಸಲಾದ ವಿಶೇಷ ಅಡುಗೆ, ಹೆಚ್ಚಾಗಿ ಸಿಹಿ ಖಾದ್ಯಗಳು ಸೇರಿದಂತೆ ವಿಶೇಷ ಸಾಂಸ್ಕೃತಿಕ ಸಂಪ್ರದಾಯಗಳ ಮೂಲಕ ಆಚರಿಸಲಾಗುತ್ತೆ. ಸ್ನೇಹಿತರೆ, ಹೀಗೆ ಕೆಲವು ಸ್ನೇಹಿತರು ಕೇಳಿದರೆಂದು ಗೂಗಲ್ ಮೂಲಕ ಸರ್ಚ್ ಮಾಡಿ ರಂಜಾನ್ ಬಗ್ಗೆ ತಿಳಿಸಲು ಪ್ರಯತ್ನಿಸಿರುವೆ. ನಾವೆಲ್ಲ ಒಮ್ಮೆ ಒಟ್ಟಾಗಿ ಮುಸ್ಲಿಂ ಬಾಂಧವರಿಗೆ ಹಾರ್ದಿಕ ರಂಜಾನ್ ಶುಭಾಶಯಗಳನ್ನು ಹೇಳೋಣವೇ? ರಂಜಾನ್ ಮುಬಾರಕ್. ಹ್ಯಾಪಿ ರಂಜಾನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಆಲ್.